ಸೊ ನಾವಿಲ್ಲಿ ಸ್ಟೇ ಆಗಿದ್ದೀವಿ ಇವತ್ತು. ತುಂಬಾನೇ ಚೆನ್ನಾಗಿದೆ ವ್ಯೂ ಅಂತೂ. ಸಖತ್ ಎಂಜಾಯ್ ಮಾಡಕ್ ಬಂದಿದೀವಿ. ಅಮ್ಮಿ ಎಲ್ಲಿದ್ದೀವಿ ನಾವು? ಕೊಡೈಕೆನಾಲ್ ಇದ್ದೀವಿ. ಕೊಡೈಕೆನಾಲ್. ಎಷ್ಟು ಚಳಿ ಇದೆ ಗೊತ್ತಾ ಇಲ್ಲಿ ಫ್ರೆಂಡ್ಸ್. ತುಂಬಾನೇ ಫುಲ್ ಸಖತ್ ಚಳಿ. ನೆಲದ ಮೇಲೆ ಹೆಜ್ಜೆ ಇಡಕ್ಕಂತೂ ಆಗಲ್ಲ, ಅಷ್ಟು ಸಖತ್ ಚಳಿ ಇದೆ. ಸರಿ, ಈಗ ಒಬ್ಬ ಸ್ಪೆಷಲ್ ಗೆಸ್ಟ್ ನ ಮೀಟ್ ಮಾಡಕ್ ಹೋಗೋಣ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಜಾಲಿಯಾಗಿ ಆರಾಮಾಗಿ. ನಾವು ನಿನ್ನೆ ನೈಟ್ ರೀಚ್ ಆದ್ವಿ. ರೀಚ್ ಆಗಿ ಎಲ್ಲ ರೆಸ್ಟ್ ಮಾಡಿ ಈಗ ಕೂತಿದ್ದೀವಿ, ಹೋಮ್ ಸ್ಟೇ ಅಲ್ಲಿ ಕೂತಿದ್ದೀವಿ. ಒಳ್ಳೆ ಸಖತ್ ವ್ಯೂ ಇದೆ ನಮ್ಗೆ. ಈಗ ಇನ್ನು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಕೊಡೈಕೆನಾಲ್ನ. ಹೇಗಿದೆ ಕೊಡೈಕೆನಾಲ್? ನನ್ನ ವ್ಲಾಗ್ಸ್ ನ ನೋಡಿ. ಓಕೆ, ಫ್ರೆಂಡ್ಸ್ ಈಗ ಲೊಕೇಶನ್ ಚೇಂಜ್ ಆಗ್ತಾ ಇದೆ. ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ. ಕಾದು ನೋಡಿ. ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಟಿಫನ್ ಮಾಡಕ್ಕೆ. ಬನ್ನಿ ಮಾಡೋಣ. ಸೊ ಈಗ ಟಿಫನ್ ಮಾಡಕ್ಕೆ ಬಂದಿದ್ದೀವಿ ಕೊಡೈಕೆನಾಲಲ್ಲಿ. ಯಾವುದೋ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ನಮ್ಮ ಕರ್ನಾಟಕ ಫುಡ್ ಏನಾದ್ರು ಸಿಗುತ್ತೆ ನೋಡೋಣ. ಇಡ್ಲಿ, ದೋಸೆ, ಪೂರಿ ಎಲ್ಲ ತಿನ್ನೋಣ. ಹೊಟ್ಟೆ ತುಂಬ ತಿನ್ಬಿಟ್ಟು ನೆಕ್ಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಸೊ ಈಗ ಟಿಫನ್ ಆಯಿತು. ನೆಕ್ಸ್ಟ್ ಸ್ಪಾಟ್ ಯಾವುದು ಅಂತ ನೋಡೋಣ. ಓಕೆ, ಈಗ ತುಂಬಾನೇ ಚಳಿ ಇದೆ ಅಂತ ಅನ್ಕೊಂಡ್ವಿ, ಬಟ್ ಎಳೆ ಬಿಸಿಲು ಬರ್ತಾ ಇದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಕೊಡೈಕೆನಾಲ್ನ. ಚೆನ್ನಾಗಿದೆ ಗೊತ್ತಾ ಫೀಲಿಂಗ್? ಒಂಥರ ಫಾಗ್ ಲ್ಯಾಂಡ್ ಅಲ್ಲಿ ಇದೆ ನಾವು ಇವಾಗ. ಸೊ ದಿಸ್ ಇಸ್ ಕೊಡೈಕೆನಾಲ್ ಡೈರೀಸ್. ಸೊ ನೀವು ಇಲ್ಲಿ ನೋಡ್ಬೋದು ಫೋಟೋಶೂಟ್ ನಡೀತಾ ಇದೆ. ಫೋಟೋಶೂಟ್ ನಡೆಸ್ತಾ ಇದ್ದಾರೆ. ಸೊ ಆದ್ಮೇಲೆ ಅಲ್ಲಿ ಕಾಣಿಸಿದಲ್ವಾ, ಅದೇ ನಮ್ಮ ಹೋಮ್ ಸ್ಟೇ ಇವತ್ತಿಗೆ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸು ಸಾಥಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸು ಸಾಥಿಯೇ. ಈಗ ಪಿಲ್ಲರ್ ರಾಕ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಫುಲ್ ಎಲ್ಲೆಲ್ಲೂ ಮಂಜು, ಕೊಡೈಕೆನಾಲ್ ವೈಬ್ ಸಿಗ್ತಾ ಇದೆ. ಬನ್ನಿ. ಈಗ ನಾವಿದ್ದೀವಿ ಪಿಲ್ಲರ್ ರಾಕ್ ಕೊಡೈಕೆನಾಲ್. ಫೋಟೋ ಕ್ಯಾಪ್ಚರಿಂಗ್ಸ್ ಎಲ್ಲ ಮಾಡಿಕೊಂಡು ಈಗ ಹೋಗ್ತಾ ಇದೀವಿ ಪಿಲ್ಲರ್ ರಾಕ್ ಮೇಲ್ಗಡೆ. ಸೊ ಫ್ಯಾಮಿಲೀಸ್ ಎಲ್ಲ ಈ ಟೈಮಲ್ಲಿ ತುಂಬಾನೇ ಎಂಜಾಯ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ರಿ.
ಸೊ ಇಲ್ಲೊಂದು ಪ್ಲೇಸಿಗೆ ಬಂದಿದ್ವಿ, ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದೀವಿ. ಈಗ ಗೋಯಿಂಗ್ ಟು ನೆಕ್ಸ್ಟ್ ಸ್ಪಾಟ್. ಐ ಆಮ್ ಕ್ಯೂರಿಯಸ್, ನೋಡೋಣ ಎಲ್ಲಿ ನೆಕ್ಸ್ಟ್ ಪ್ಲೇಸ್ ಏನ್ ಸಿಗುತ್ತೆ ಅಂತ ನಾನು ಸಹ ಕ್ಯೂರಿಯಸ್ ಆಗಿದ್ದೀನಿ. ಸೊ ಇದು ಕೊಡೈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ, ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂಗೆ ಇಲ್ಲೊಂದು ಫಾರೆಸ್ಟ್ ತರ ಇದೆ, ಕೇವ್ ಸಹ ಇದೆ. chocolates, dark chocolates. ನೋಡಿ ಈ ಶಾಪು ನಾವು ಹೇಳ್ತೀವಿ ಏನು ಹೆಸರು. ಓಕೆ ಹಿಡಿಪ್ಪ ಇವರಿಬ್ಬರನ್ನು ಸ್ಮೈಲ್, ಗಟ್ಟಿಗಿಡ್ಕೊಮ್ಮ ಸ್ಮೈಲ್ ವಾವ್, ವಿಡಿಯೋ ಪಣ್ಣಪ್ಪ. ವಿಡಿಯೋನೇ ಮಾಡ್ತಾ ಇದ್ದೀನಿ. ಸಾರಿ ಹಾ ಸೂಪರ್. ನಮಗೆ ಚೆನ್ನಾಗಿ ಬರ್ತದೆ. ಮೊದಲೇ ತಿಳಿಸೋಲ್ಲ அவளிப்ரா ನೋಡಿ ಏನು ಸರ್ಗ இதை விட்டுட்டு என்னென்ன இருக்குண்ணா இங்கே பார்க்குறதுக்கு போட்டிங் பார்க் இருக்குது, கோகஸ் வாக் பார்க். என்ன பார்க்னா? ஸ்டடி சைக்கிளிங். ಇನ್ನೊಂದ್ಸತಿ ಬಾಯ್ ಬಂದ್ಬಿಟ್ರಿ ವಾಪಸ್. ಕಚ್ಚೆ ಇಲ್ಲ. ನಮಗೆ ಖುಷಿಯೆಲ್ಲ ಕಲೆ ಹಾಕಿ
ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ. ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದವ ದೈವವೇ. ನಿನಗೇನು ನಾನು ನೀಡಲೇ. ಎಲ್ಲಿಗೆ ಬರ್ತಾ ಇದ್ದೀವಿ? ಈಗ ಟಿಫನ್ಗೆ ಬರ್ತಾ ಇದ್ದೀವಿ. ಸೊ ಇದು ಕೊಡೈಕೆನಾಲ್ ಕ್ವೀನ್ ಆಫ್ ಹಿಲ್ಸ್ ಅಂತಾನೆ ಕರಿತೀವಿ. ಸೊ ಇಲ್ಲಿ ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. 2 days ನಾವಲ್ಲಿ ಸ್ಟೇ ಮಾಡಿದ್ವಿ. ಸೊ ಇನ್ನೂ ಸ್ವಲ್ಪ ದಿನ ಇರೋಣ ಅಂತ ಅನ್ನಿಸ್ತು. ಬಟ್ ಏನು ಮಾಡೋದು, ನನಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಗಿತ್ತು. ಸೊ ಹಾಗಾಗಿ ಬೇಗನೆ ಬಂದುಬಿಟ್ವಿ. ತುಂಬಾ ಚೆನ್ನಾಗಿತ್ತು. ಆ ಹೋಮ್ ಸ್ಟೇ ಆಗಿರ್ಬೋದು ಮತ್ತು ಪ್ಲೇಸಸ್ಸು ಎಲ್ಲನೂ, ಬೋಟಿಂಗು, ಒಳ್ಳೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು ನಮಗೆಲ್ಲ. ಸೊ ಲೈಫಲ್ಲಿ ನಿಮ್ಮ ಒಂದು ಈ ಕಾಮ್ನೆಸ್, ಪೀಸ್ ಏನಾದರೂ ಬೇಕಂದರೆ ಕೊಡೈಕೆನಾಲ್ಗೆ ಬಂದುಬಿಡಿ. ಕೂಲಾಗಿ ಆರಾಮಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಹೋಮ್ ಮೇಡ್ ಚಾಕ್ಲೇಟ್ಸ್ ಆಗಿರ್ಬೋದು ಅಲ್ಲಿ, ಮತ್ತು ಏನೇನೋ ಆಯಿಲ್ಸ್ ಆಗಿರ್ಬೋದು, ಬೆರೀಸು, ಕ್ಯಾಡ್ಬೆರೀಸು ಮತ್ತು ಜೆಲ್ಲೀಸ್ ಎಲ್ಲನೂ ಸಹ ಸಿಗುತ್ತೆ. ತುಂಬಾ ಖುಷಿ ಆಗುತ್ತೆ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇದು ನಿಮ್ಮ ತನುಷ್ ವ್ಲಾಗ್ಸ್ನಲ್ಲಿ ಇದೆ ಫಸ್ಟು ಕೊಡೈಕೆನಾಲ್ ವ್ಲಾಗು. ಸೊ ನಮ್ಮ ಈ ಜರ್ನಿಯಲ್ಲಿ ಶಂಕರಣ್ಣ ಮತ್ತು ನಿರೋಷಕ ಇದ್ದರು. ಸೊ ಮೇಯ್ನ್ ಅವ್ರಿಗೋಸ್ಕರನೇ ನಾವು ಬಂದಿದ್ದು. ತುಂಬಾ ಎಲ್ಲರೂ ಸಹ ಎಂಜಾಯ್ ಮಾಡಿದ್ವಿ. ಮತ್ತು ಒಳ್ಳೆ ಡ್ರೈವರ್ ಇದ್ದರು ನಮ್ಮ ಜೊತೆ, ನಾಗೇಶ್ ಡ್ರೈವರ್ ಅಂತ. ತುಂಬಾ ಒಂದು ಕೋಆಪ್ರೇಷನ್ ಇತ್ತು ಅವ್ರದ್ದು. ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದುಬಿಟ್ರು. ಪ್ಲೇಸಸ್ನೆಲ್ಲ ನೋಡೋವಾಗಲೂ ಅಷ್ಟೇ, ಎಲ್ಲೂ ಅರ್ಜೆನ್ಸಿ ಮಾಡೋದಾಗಲಿ ಆ ಥರ ಎಲ್ಲ ಮಾಡಿಲ್ಲ. ಮತ್ತು ನಮ್ಮ ಶಂಕರಣ್ಣ ತುಂಬಾ ಒಂಥರ ಆತ್ಮೀಯರು. ತುಂಬಾ ಜಾಲಿಯಾಗಿತ್ತು, ಒಂಥರ ಫ್ಯಾಮಿಲಿ ಟ್ರಿಪ್ ಹೋದಂಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇದಾಗಿತ್ತು ಕೊಡೈಕೆನಾಲ್ ವ್ಲಾಗ್. ಸೊ ನಿಮ್ಮ ತನುಷ್ ವ್ಲಾಗ್ಸ್ಗೆ ನಿಮ್ಮ ಬೆಂಬಲ ಎಲ್ಲ ಹೀಗೆ ಇರಲಿ. ಸೊ ಇಷ್ಟು ದಿನ ನನ್ನ ವ್ಲಾಗ್ಸ್ನ ನೀವೆಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ. ನಾನು ಆ್ಯಕ್ಚುಲಿ ವ್ಲಾಗ್ ಅಂತ ಮೈಂಡಲ್ಲಿ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದಲ್ಲ ಈ ಒಂದು ಚಾನಲ್ನ. ಒಂದು ನಮ್ಮ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಸ್ಟೋರ್ ಮಾಡೋಣ ಯೂಟ್ಯೂಬಲ್ಲಿ. ಎಷ್ಟೇ ವರ್ಷಗಳಾದರೂ ನಾವು ನೋಡ್ಕೋಬೋದು, ಆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನೀವೆಲ್ಲರೂ ಇಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅನ್ನೋದು ನನಗೆ ತುಂಬಾ ಹ್ಯಾಪಿ ಆಗುತ್ತೆ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಿಮ್ಮ ತನುಷ್ ವ್ಲಾಗ್ಸ್.
Tadi